ಕುಮಟಾ ಪಟ್ಟಣದ ನೆಲ್ಲಿಕೆರೆಯ ಹನುಮಂತಬೆಣ್ಣೆ ಸರ್ಕಾರಿ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ನೈಜ ಚುನಾವಣೆ ಮಾದರಿಯಲ್ಲಿ ಆಯ್ಕೆ ಮಾಡುವ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು. ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದ ಆರ್.ಎಚ್. ನಾಯ್ಕ್ ಅವರು ಮುಖ್ಯ ಚುನಾವಣಾಧಿಕಾರಿಯಾಗಿ ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವುದರ ಮೂಲಕ ದಿನಾಂಕವನ್ನು ಪ್ರಕಟಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ಸಹಿ ಮಾಡಿದ ನಾಮಪತ್ರವನ್ನು ತಮ್ಮ ಬೆಂಬಲಿಗರೊಂದಿಗೆ ಚುನಾವಣಾಧಿಕಾರಿಗಳಾದ ರಾಜ್ಯಶಾಸ್ತ್ರ ಉಪನ್ಯಾಸಕಿ ಕೋಮಲಾ ಎನ್ ಅವರಿಗೆ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಯ ತರುವಾಯ ನಾಮಪತ್ರ ಪರಿಶೀಲನೆ ಮತ್ತು ಸಾಕಷ್ಟು ಅವಕಾಶಗಳೊಂದಿಗೆ ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆಗಳು ನಡೆದವು. ಬಾಲಕ ಮತ್ತು ಬಾಲಕಿಯರ ಪ್ರತ್ಯೇಕ ವಿಭಾಗದಲ್ಲಿ ನಡೆದ ವಿದ್ಯಾರ್ಥಿ ಸಂಘದ ವಿವಿಧ ಸದಸ್ಯತ್ವಕ್ಕೆ ಒಟ್ಟು 29 ಅಭ್ಯರ್ಥಿಗಳು ಭಾಗವಹಿಸಿದ್ರು. ಪ್ರಚಾರ ಕಾರ್ಯಕ್ಕೆ ನಾಮಪತ್ರ ಸಲ್ಲಿಸಿದ ವಿವಿಧ ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರೊಂದಿಗೆ ತರಗತಿಗಳಿಗೆ ತೆರಳಿ ಪ್ರಚಾರ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು. ಮತದಾನದ ದಿನ ವಿದ್ಯಾರ್ಥಿಗಳು ಮತದಾನದಲ್ಲಿ ಅತ್ಯಂತ ಶಿಸ್ತಿನಿಂದ ಸರತಿ ಸಾಲಿನಲ್ಲಿ ಬಂದು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ ಚಲಾಯಿಸಿದರು. ಪಿಆರ್ಒ, ಎಪಿಆರ್ಒ, ಮತಗಟ್ಟೆ ಅಧಿಕಾರಿ, ಸಹಾಯಕರು ಹೀಗೆ ಚುನಾವಣಾ ಅಧಿಕಾರಿಗಳಾಗಿ ಕಾಲೇಜಿನ ಉಪನ್ಯಾಸಕರು ಮತದಾನ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಸುಗಮವಾಗಿ ಮತ ಚಲಾಯಿಸಲು ವಿವಿಧ ಹಂತದಲ್ಲಿ ಸಹಾಯ ಮಾಡಿದರು. ಕಾಲೇಜಿನಲ್ಲಿ ಇದೇ ಮೊದಲ ಬಾರಿಗೆ ಮೊಬೈಲ್ ಇವಿಎಂ ಆಪ್ನ ಮೂಲಕ ಮತಯಂತ್ರ, ಅಳಿಸಲಾಗದ ಶಾಯಿ, ಮತದಾರರ ಯಾದಿ ಮುಂತಾದ ಚುನಾವಣಾ ಸಾಮಗ್ರಿಗಳನ್ನು ಬಳಸಿ ಮತದಾನ ಪ್ರಕ್ರಿಯೆ ಅಚ್ಚುಕಟ್ಟಾಗಿ ನಡೆಯಿತು. ಮತದಾನದ ನಂತರ ಕೆಲವೇ ಗಂಟೆಗಳಲ್ಲಿ ಮತ ಎಣಿಕೆ ನಡೆದು ಫಲಿತಾಂಶ ಪ್ರಕಟಿಸಲಾಯಿತು. ಬಾಲಕರ ವಿಭಾಗದ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ರಾಘವೇಂದ್ರ ಶಾನ್ಭಾಗ್, ಕ್ರೀಡಾ ವಿಭಾಗದ ಪ್ರತಿನಿಧಿ ಹರ್ಷಿತಾ ಡಿ ನಾಯ್ಕ್, ಸಾಂಸ್ಕೃತಿಕ ವಿಭಾಗದ ಪ್ರತಿನಿಧಿ ಸುಜನ್ ಕೆ ಪಟಗಾರ್ ಆಯ್ಕೆಯಾದರೆ, ಬಾಲಕಿಯರ ವಿಭಾಗದ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ನಿಶಾ ಟಿ ಮುಕ್ರಿ, ಕ್ರೀಡಾ ವಿಭಾಗದ ಪ್ರತಿನಿಧಿ ದಿವ್ಯಾ ಸಿ ನಾಯ್ಕ್, ಸಾಂಸ್ಕೃತಿಕ ವಿಭಾಗದ ಪ್ರತಿನಿಧಿ ಕಾವ್ಯ ಸಿ ಗೌಡ ಆಯ್ಕೆಯಾಗುವುದರ ಮೂಲಕ ಈ ವರ್ಷದ ವಿದ್ಯಾರ್ಥಿ ಸಂಘವು ಅಸ್ತಿತ್ವಕ್ಕೆ ಬಂತು. ಕಾಲೇಜಿನ ಅತ್ಯಂತ ಶಿಸ್ತುಬದ್ಧ ಹಾಗೂ ಮಾದರಿ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಲು ಶ್ರಮಿಸಿದ ಎಲ್ಲ ಉಪನ್ಯಾಸಕ ಸಿಬ್ಬಂದಿಗಳನ್ನು ಹಾಗೂ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳನ್ನು ಕಾಲೇಜಿನ ಪ್ರಾಚಾರ್ಯರಾದ ಸತೀಶ್ ಪಿ ನಾಯ್ಕ್ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಆರ್.ಟಿ. ನಾಯಕ್, ಆನಂದ್ ವೈ ನಾಯ್ಕ್, ಗೋವಿಂದ್ ರಾಯ್ ನಾಯಕ್, ಮಹಾಲಕ್ಷ್ಮಿ ಪಟಗಾರ್, ಉಷಾ ನಾಯ್ಕ್, ಜಗದೀಶ್ ಎಚ್ ನಾಯ್ಕ್, ನಾಗರಾಜ್ ಎನ್ ಹೆಗಡೆ, ಗಣೇಶ್ ಭಟ್ ಇತರರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.